ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇತ್ತೀಚೆಗೆ ಜಿ ಕನ್ನಡ ವಾಹಿನಿ ಪ್ರಸಾರವಾಗ್ತಿರುವಂಥ ಕರ್ಣ ಧಾರಾವಾಹಿ ಕೂಡ ತುಂಬಾ ಜನಪ್ರಿಯತೆಯನ್ನು ಪಡೆದಂಥ ಧಾರಾವಾಹಿ. ಕರ್ಣ ಧಾರಾವಾಹಿ ಶುರುವಾಗಿ ಭರ್ಜರಿ ಜನಪ್ರಿಯತೆಯನ್ನು ಗಳಿಸ್ತಾ ಇದೆ. ಕರ್ಣನನ್ನು ವೀಕ್ಷಕರು ತಮ್ಮ ಮನೆ ಮಗನೆಂದು ಒಪ್ಪಿಕೊಂಡಿದ್ದಾರೆ. TRPಯಲ್ಲೂ ಕೂಡ ಮೊದಲನೇ ಸ್ಥಾನವನ್ನು ಪಡೆದಿದೆ. ಇನ್ನು ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಕರ್ಣ ಧಾರಾವಾಹಿನ ಜನ ತುಂಬಾ ಮೆಚ್ಚಿಕೊಂಡಿದ್ದಾರೆ. ಅದಕ್ಕೆ ಸಾಕ್ಷಿ ಎಂಬಂತೆ TRP ಕೂಡ ಚೆನ್ನಾಗಿ ಬಂದಿದೆ. ಅತಿ ಹೆಚ್ಚು ಅಂದರೆ ಲಾಂಚ್ ಆದ ವೀಕ್ನಲ್ಲಿ 10.2 TVR ದಾಖಲಿಸಿದ ಕರ್ಣ ನಂಬರ್ 1 ಪಟ್ಟಕ್ಕೆ ಸೇರಿದೆ. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರುವ ಎಲ್ಲ ಧಾರಾವಾಹಿಗಳಿಗೂ ಕರ್ಣನ ಹಿಂದೆ ಇವೆ. ಹಾಗೆ ಇದರ ಕಥೆಯಲ್ಲೂ ತಕ್ಕ ಮಟ್ಟಿಗೆ ವೇಗವಿದ್ದು ಸದ್ಯಕ್ಕಿಂತೂ ಬೋರ್ ಎಂದು ಬರುತ್ತಿಲ್ಲ. ಇನ್ನು ಕರ್ಣ ಧಾರಾವಾಹಿಯಲ್ಲಿ ಕಿರಣ್ ರಾಜ್ ಮತ್ತು ಭವ್ಯಗೌಡ ಜೋಡಿಯನ್ನು ಜನ ಮೆಚ್ಚಿಕೊಂಡಿದ್ದಾರೆ. ಅಂದರೆ ಕರ್ಣ ಮತ್ತು ನಿಧಿ ಜೋಡಿಯನ್ನು. ವೈದ್ಯನಾಗಿರುವಂತಹ ಕರ್ಣನನ್ನ ಸ್ಟೂಡೆಂಟ್ ನಿಧಿ ತುಂಬ ಪ್ರೀತಿಸುತ್ತಿದ್ದಾಳೆ. ಆದರೆ ಈ ವಿಷಯವನ್ನು ಇನ್ನು ಕರ್ಣನ ಬಳಿ ಹೇಳಿಕೊಂಡಿಲ್ಲ. ಆದರೆ ಇದೀಗ ರಿಲೀಸ್ ಆಗಿರುವ ಪ್ರೋಮೋದಲ್ಲಿ ಕರ್ಣನಿಗೆ ನಿಧಿ ಪ್ರಪೋಸ್ ಮಾಡಿರುವ ದೃಶ್ಯವನ್ನು ತೋರಿಸಲಾಗಿದೆ. ಅದು ಕನಸೋ ನನಸೋ ಎಂದು ನಿಜವೂ ಗೊತ್ತಿಲ್ಲ. ಇನ್ನು ಆಸ್ಪತ್ರೆ ಬಳಿ ವೈದ್ಯರು, ಮೆಡಿಕಲ್ ಸಿಬ್ಬಂದಿಯೆಲ್ಲ ಪ್ರತಿಭಟನೆ ನಡೆಸ್ತಾ ಇರುತ್ತಾರೆ. ಇದೇ ವೇಳೆ ಒಬ್ಬಳು ಗರ್ಭಿಣಿ ಆಸ್ಪತ್ರೆಗೆ ದಾಖಲಾಗಿರುತ್ತಾಳೆ. ಅವಳ ಹೆರಿಗೆ ಮಾಡಿಸೋಕೆ ಯಾರೂ ಕೂಡ ಮುಂದೆ ಬರೋದಿಲ್ಲ. ಆಗ ಕರ್ಣ ಮತ್ತು ನಿಧಿ ಇಬ್ಬರೇ ಸೇರಿ ಆಕೆಯ ಹೆರಿಗೆ ಮಾಡಿಸ್ತಾರೆ. ಅದಾದ ಮೇಲೆ ಕರ್ಣ ನಿಧಿ ಬಗ್ಗೆ ಖುಷಿ ಪಡ್ತಾನೆ. ಎಲ್ಲರ ಎದುರು ನಿಧಿಯ ಭುಜದ ಮೇಲೆ ಕೈ ಹಾಕಿ ಹೊಗಳುತ್ತಾನೆ. ಇದರಿಂದ ನಿಧಿ ತುಂಬ ಖುಷಿಯಾಗ್ತಾಳೆ. ಕೊನೆಗೆ ನಿಧಿಯನ್ನ ಕರ್ಣನೇ ಬೈಕ್ನಲ್ಲಿ ಡ್ರಾಪ್ ಕೂಡ ಮಾಡ್ತಾನೆ. ಜೋರಾದ ಮಳೆ ಬರುತ್ತಿರುತ್ತೆ. ಆಗ ನಿಧಿ ತನ್ನ ಪ್ರೀತಿಯ ಹುಡುಗ ಕರ್ಣಗೆ ಪ್ರಪೋಸ್ ಕೂಡ ಮಾಡ್ತಾಳೆ ಅನ್ನೋದು ದೃಶ್ಯಗಳಾಗಿರುತ್ತು. ಇನ್ನೊಂದೆಡೆ ನಿಧಿಯ ಹಠಮಾರಿ ಅಕ್ಕ ನಿತ್ಯ ತನ್ನ ಬಾಯ್ ಫ್ರೆಂಡ್ ತೇಜಸ್ ಜೊತೆಗೆ ಮದುವೆ ಆಗೋದಕ್ಕೆ ರೆಡಿ ಆಗ್ತಿದ್ದಾರೆ. ನಿಧಿ ನಿತ್ಯ ಅಜ್ಜಿ ಮತ್ತು ಕರ್ಣನ ಅಜ್ಜಿ ಕ್ಲೋಸ್ ಫ್ರೆಂಡ್ಸ್ ಆಗಿರೋದ್ರಿಂದ ನಿತ್ಯ ಮದುವೆಗೆ ಕರ್ಣ ಹೆಲ್ಪ್ ಮಾಡುವ ಸ್ಥಿತಿ ಬಂದಿದೆ. ಆದರೆ ನಿತ್ಯ ಅಂತೂ ಕರ್ಣನ ನೋಡಿದರೆ ಕಿಡಿಕಾರುತ್ತಿದ್ದಾಳೆ. ತನ್ನ ಫ್ರೆಂಡ್ಗೆ ಅಬಾರ್ಷನ್ ಮಾಡಿಸಲು ಕರ್ಣ ಒಪ್ಪಲಿಲ್ಲ ಎಂಬ ಸಿಟ್ಟು ಆಕೆಗೆ ಇನ್ನೂ ಹೋಗಿಲ್ಲ. ಇನ್ನು ನಿತ್ಯಳನ್ನು ಚುಡಾಯಿಸಿದವರ ಜೊತೆ ಕರ್ಣ ಭರ್ಜರಿ ಫೈಟ್ ಕೂಡ ಮಾಡ್ತಾನೆ. ಒಟ್ನಲ್ಲಿ ಈ ಕತೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಸಾಗ್ತಾ ಇದೆ. ವೀಕ್ಷಕರಂತೂ ಒಂದು ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಧಿ ಕರ್ಣನನ್ನ ತುಂಬಾ ಪ್ರೀತಿಸ್ತಾ ಇದ್ದಾಳೆ. ಆದರೆ ಮದುವೆ ನಿತ್ಯ ಜೊತೆ ಮಾಡ್ತಾರಾ ಎಂಬ ಪ್ರಶ್ನೆ ಕೇಳುತ್ತಿದ್ದಾರೆ. ದಯವಿಟ್ಟು ಹಾಗೆ ಮಾಡಬೇಡಿ. ನಿಧಿ ಕರ್ಣ ಜೋಡಿ ಚೆನ್ನಾಗಿದೆ. ದಯವಿಟ್ಟು ಇವರಿಬ್ಬರಿಗೆ ಮದುವೆ ಮಾಡಿಸಿಬಿಡಿ ಎಂದು ಕೂಡ ಕಮೆಂಟ್ ಹಾಕ್ತಾ ಇದ್ದಾರೆ. ಇದು ನಿತ್ಯನ ಬಾಯ್ ಫ್ರೆಂಡ್ ತೇಜಸ್ನ ನೋಡಿದರೆ ಅವನು ಮದುವೆ ಆಗುವಂತೆ ಕಾಣುತ್ತಿಲ್ಲ ಎಂಬಿತ್ಯಾದಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಕತೆ ಸಾಕ್ತಿರೋದು ನೋಡಿದ್ರೆ ನಿತ್ಯ ಮತ್ತು ಕರ್ಣ ಇಲ್ಲಿ ಮದುವೆ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಕರ್ಣ ಧಾರಾವಾಹಿ ಕತೆ ಯಾವ ರೀತಿ ಮುಂದೆ ಸಾಗುತ್ತೆ ಅಂತ ಕಾದು ನೋಡಬೇಕಾಗಿರುವಂಥದ್ದು. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಕರ್ಣ ಧಾರಾವಾಹಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಕರ್ಣನಿಗೆ ನಿತ್ಯ ಅಥವಾ ನಿಧಿ ಇಬ್ಬರಲ್ಲಿ ಯಾರು ಜೋಡಿ ಆದರೆ ಚೆನ್ನಾಗಿರುತ್ತೆ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.